ನಾನು ಆಗ್ಲೇ ಹೇಳ್ದಾಗೆ ಶೇರ್ ತಂಡ ತುಂಬಾ ದೊಡ್ಡ ಟೀಮ್, ಇದರಲ್ಲಿ ಸಾಕಷ್ಟು ಕಲಾವಿದರು ಅಭಿನಯಿಸಿದ್ದಾರೆ. ಸದ್ಯಕ್ಕೆ ಎಲ್ಲರನ್ನ ಮಾತಾಡಿಸಿದ್ವಿ, ಚಂದುಳ್ಳಿ ಚೆಲುವೆರನ್ನ ಮಾತಾಡಿಸ್ಲೇಬೇಕಲ್ಲ. ಸಿನಿಮಾದ ಹೀರೋಯಿನ್ಸ್ಗಳು ಅಥವಾ ಅಟ್ರಾಕ್ಷನ್ ಆಫ್ ಏನು ಸಿನಿಮಾ ಅಂತೀವಲ್ಲ, ಸೊ ಅವ್ರನ್ನ ಮಾತಾಡ್ಸಿಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಚಿತ್ರದ ನಾಯಕಿ ಸುರೇಖ ಅವ್ರು ನಮ್ ಜೊತೆಗಿದ್ದಾರೆ. ಹಾಯ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಇನ್ನು ಪೊಲೀಸ್ ಗೆಟಪ್ ಮೂಲಕ ರಗಡ್ ಲುಕ್ ಅಲ್ಲಿ ಕಾಣಿಸ್ಕೊಂಡಿರುವಂತ ತನಿಷಾ ಕುಕ್ಕೊಂಡ ಅವರು ಕೂಡ ನಮ್ ಜೊತೆಗಿದ್ದಾರೆ. ಹಾಯ್ ತನಿಷಾ ಅವರೇ, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಕಾಕಿ ತೊಟ್ಟಿದ್ ಹೆಂಗಿತ್ತು? ಇದರಲ್ಲಿ ನನಗಿಂತ ಯೂನಿಫಾರ್ಮ್ ಎಲ್ಲ ಮಾಡಿಸಿ ನನ್ನ ಒಂದು ಲುಕ್ಕನ್ನ ಕ್ರಿಯೇಟ್ ಮಾಡಿದ್ರಲ್ಲ, ಸೊ ಐ ಆಮ್ ಥ್ಯಾಂಕ್ಫುಲ್ ಟು ಪ್ರಸಿದ್ ಸರ್ ಆ್ಯಂಡ್ ಕೌಶಿಕ್ ಸರ್, ನಮ್ಮ ಡೈರೆಕ್ಟರ್ ಆ್ಯಂಡ್ ಕ್ಯಾಮ್ರಾಮನ್. ಅವರಿಬ್ಬರು ಒಂದು ಡೀಪ್ ಡಿಸ್ಕಷನ್ನಲ್ಲಿ ನನ್ನ ಹೆಸರು ಬಂದಿದ್ದು ನನಗೆ ನಿಜವಾಗ್ಲೂ ಖುಷಿ ಕೊಟ್ಟಿದೆ. ಆ್ಯಂಡ್ ಲೈಕ್ ನನ್ನ ಸ್ಕಿನ್ ಟೋನ್ನ ಡಾರ್ಕ್ ಮಾಡಿ ಆ್ಯಂಡ್ ಕೂದಲು ಎಲ್ಲ ತುಂಬ ನೀಟಾಗಿರಬಾರ್ದು, ಸ್ವಲ್ಪ ಕೆದ್ರಕೊಂಡಂಗಿರಬೇಕು, ತೀರಾ ರಗಡ್ ಲುಕ್ಕು ಅನ್ನೋ ಥರ ಒಂದು ಮೇಂಟೈನ್ ಮಾಡಿರುವಂಥದ್ದಿದೆ. ಇದನ್ನೆಲ್ಲ ಒಂಚೂರು ಹೋಮ್ವರ್ಕ್ ಎಲ್ಲ ಮಾಡಿ ವಿ ಡಿಡ್ ಅ ಫೋಟೋ ಶೂಟ್ ಆ್ಯಂಡ್ ದೆನ್ ವಿ ಅಪಿಯರ್ಡ್ ಆನ್ ಶೂಟಿಂಗ್. ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಅಥವಾ ಹಿಂಗೆ? ಪಕ್ಕಾ ಲೋಕಲ್. ಪಕ್ಕಾ ಲೋಕಲು. ಎಸ್, ಕಮಿಂಗ್ ಟು ದ ಕ್ಯಾರೆಕ್ಟರ್ ಅವ್ರು ಸ್ಟ್ರಿಕ್ಟ್ ಆಗಿನೇ, ಅಂದರೆ ನ್ಯಾಯಕ್ಕೋಸ್ಕರ ಏನು ಬೇಕು ಅದನ್ನು ಮಾಡೋದಕ್ಕೆ, ಏನು ಮಾಡೋದಕ್ಕೂ ರೆಡಿ ಅನ್ನೋ ಥರ. ಆಮೇಲೆ ಏನೇನು ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡ್ತಾರೆ ಅನ್ನೋದು ಸಿನಿಮಾದಲ್ಲಿದೆ. ನಿಮ್ ಕ್ಯಾರೆಕ್ಟರ್ ನೇಮ್ ಏನು, ಏನ್ ಪ್ಲೇ ಮಾಡ್ತಿದ್ದೀರಾ ರೋಲ್? ಸೊ ನನ್ನ ಕ್ಯಾರೆಕ್ಟರ್ ನೇಮ್ ಬಂದು ಭುವನ ಅಂತ, ನನ್ನ ರಿಯಲ್ ಲೈಫ್ ನೇಮ್ ಕೂಡ ಭುವನಾನೇ. ಸೊ ನಮ್ಮ ಪ್ರಸಿದ್ಧ ಸರ್ರು, ನಮ್ಮ ಪ್ರೊಡ್ಯೂಸರ್ ಸರ್ರು, ಭುವನ ಅನ್ನೋ ನೇಮೇ ತುಂಬ ಚೆನ್ನಾಗಿದೆ ಅಮ್ಮ, ಸಿನಿಮಾಗೂ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ, ಸೊ ಅದೇ ಇಡೋಣ ಅಂತ ಅಂದ್ಬಿಟ್ಟು ಹಂಗೆ ಕಂಟಿನ್ಯೂ ಆಯ್ತು. ಇದು ಪಕ್ಕಾ ಆಕ್ಷನ್ ಥ್ರಿಲ್ಲರ್ ಮೂವಿ. ಇದರಲ್ಲಿ ಲವ್ ಸೀಕ್ವೆನ್ಸ್ ಎಲ್ಲಿ ಕ್ರಿಯೇಟ್ ಆಗುತ್ತೆ? ಹುಡುಗರದೊಂದು ಗ್ಯಾಂಗ್ ಇರುತ್ತೆ, ಅವ್ರಿಗೆ ಹೇಳೋರು ಕೇಳೋರು ಇರಲ್ಲ ಅನ್ನೋ ಥರದ್ದು ಒಂದು ಕಾನ್ಸೆಪ್ಟ್ ಇರುತ್ತೆ. ಅದು ಹೆಂಗಿರುತ್ತೆ ಅಂತಂದರೆ, ಅಲ್ಲಿ ನಡೀತಾ ಇರೋ ಸುತ್ತಮುತ್ತ ನಡೀತಾ ಇರೋ ಮಿಸ್ಟೇಕ್ಸ್ಗೆಲ್ಲ ಇವರೇ ಕಾರಣ, ಇವ್ರು ಲೀಡರು ಅಂತ ನಾನು ಹೋಗಿ ದಬಾಯಿಸೋಂಥದ್ದು. ಇನ್ನು ಅರ್ಧ ಗಂಟೆಲಿ ಇಲ್ಲಿರೋ ಚಪ್ಪರ್ಗಳೆಲ್ಲ ಸ್ಟೇಷನ್ಗೆ ಬರಲಿಲ್ಲ ಅಂತಂದರೆ ಇದೇ ಮಾರ್ಕೆಟಲ್ಲಿ ಸಿಗದು ತೋರ್ನ ಕಟ್ಬಿಡ್ತೀನಿ. ಸಿನಿಮಾನ ಒಪ್ಕೊಂಡಿದ್ದು ಯಾಕೆ? ಅಂದರೆ ನನ್ನನ್ನು ಈ ಥರ ವರ್ಷನ್ ಅಲ್ಲಿ ನೋಡ್ಬೋದು ಅಂತ ಯಾರೋ ಒಬ್ರು ಯೋಚನೆ ಮಾಡ್ತಾ ಇದ್ರೆ ಐ ವಾಸ್ ಸರ್ಪ್ರೈಸ್ಡ್, ಐ ವಾಸ್ ವೆರಿ ಹ್ಯಾಪಿ. ಹೋದೆ, ಸ್ಟೋರಿ ಕೇಳಿದೆ, ಪ್ರಸಿದ್ಧ ಸರ್ ಸ್ಟೋರಿ ಹೇಳಿದ್ರು. ಒಂಥರ ಅಂದರೆ ಈ ಥರ ನೋಡೋದಕ್ಕೆ ನನ್ನನ್ನು ಯೋಚನೆ ಮಾಡ್ತಾ ಇದ್ದಾರಲ್ಲ ಅನ್ನೋ ಒಂದು ಥಾಟ್ ನನಗೆ ಅದು ಒಂಥರ ತುಂಬ ಇಂಪ್ರೆಸ್ ಆಯಿತು. ಸೊ ಹಾಗಾಗಿ ಅದಾದಮೇಲೆ ಕಿರಣ್ ರಾಜ್ ಅವ್ರ ಜೊತೆ ವರ್ಕ್ ಮಾಡುವಂಥ ಒಂದು ಅವಕಾಶ, ಐ ವಾಸ್ ವೆರಿ ಹ್ಯಾಪಿ. ನಿಮ್ಮ ಪಾತ್ರ ಹೆಂಗ್ ಕನೆಕ್ಟ್ ಆಗುತ್ತೆ ಅವರಿಗೆ? ಹೀರೋನ ನಾನೇ ಹುಡ್ಕೊಂಡು ಹೋಗ್ತೀನಿ ಒಂದು ರೀಸನ್ಗೋಸ್ಕರ. ಸೊ ಸ್ವಲ್ಪ ನಾಟಕ ಥರ ಲವ್ ಮಾಡ್ತೀನಿ ಅಷ್ಟೇ. ಮುಗ್ಸೋ ಮುಂಚೆ ಒಂದು ಡೈಲಾಗ್ ಕೇಳಿದ್ರೆ, ಬೇಟೆ ಆಡಕ್ಕೆ ನಾನೇನ್ ಬಕ್ರ ಅನ್ಕೊಂಡೇನೋ, ಬಾಡ್ಕೋ, ಬೇಟೆ ಆಡಕ್ಕೆ ಅಂತಾನೆ ಹುಟ್ಟಿರೋ ಶೇರ್. ಶೇರ್ ನಲ್ಲೇ ನೋಡ್ತೀವಿ, ಗರ್ಜಿಸ್ತಿರೋ. ಅದು ಸೌಂಡ್ ಎಫೆಕ್ಟ್ ಹಾಕಿರ್ತಾರೆ, ಇಲ್ಲಿ ಕೇಳ್ತಿದ್ರೆ ಗಂಟು ಹೊಡ್ಬಿಡ್ತಾರೆ. ಇವ್ರದ್ದು ಫೈಟ್ ಇದೆ, ಅಂದ್ರೆ ಈಗ ಇವ್ರು ಆಗ್ಲೇ ಹೇಳಿದ್ರು, ದಿಸ್ ಇಸ್ ದ ಫಸ್ಟ್ ಟೈಮ್ ಶಿ ಇಸ್ ಪ್ಲೇಯಿಂಗ್ ಈ ತರ ರೋಲ್. ಬಟ್ ಆ ಒಂದು ಫೈಟ್ ಇದ್ರಲ್ಲಿ ಅದೇನ್ ಫಸ್ಟ್ ಟೈಮ್ ಫೈಟ್ ತರ ಏನ್ ಅನ್ಸಲ್ಲ. ಲೈಕ್ ಆಸ್ ಎ ಅವ್ರು ಡೈಲಿ ಫೈಟ್ ಮಾಡ್ತಾರೆ, ನಿಮ್ಗೆ ಗೊತ್ತಿಲ್ಲ. ಹಾ, ಬಟ್ ಕ್ಯಾಮ್ರಾ ಮುಂದೆ ಮಾಡಲ್ವಲ್ಲ, ಅಲ್ಲಿ ಕ್ಯಾಮ್ರಾ ಮುಂದೆ ಬಂದಿದೆ. ಒಂದ್ ಟೈಮ್ ಅಲ್ಲಿ ಸಿನಿಮಾ ಬೇಕು ಅನ್ನುವಂತ ಯೋಚನೆಯಲ್ಲಿ ಇರ್ಬೇಕಾದ್ರೆ ಶೇರ್ ಅನ್ನೋಂಥ ಸಿನಿಮಾ ನಿಮ್ಮ ಕೈ ಹಿಡಿಯಿತು. ಅದಾದ್ಮೇಲೆ ಸಾಕಷ್ಟು ಸಿನಿಮಾ ಮಾಡಿದ್ರಿ. ಈಗ ನಿಮ್ಮ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಕೈ ಹಿಡಿದಿರುವಂತಹ ಶೇರ್ ಸಿನಿಮಾ May 15th ಬರ್ತಾ ಇದೆ. ಸೊ ಪ್ರೇಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಹೌದು, ತಡ ಆಗಿದೆ, ಬಟ್ ಯಾವುದೇ ರೀತಿಯಲ್ಲಿ ಆನ್ ಸೆಟ್ ಹಿ ವಾಸ್ ಆಲ್ವೇಸ್ ದೇರ್, ಆಲ್ವೇಸ್ ಸಪೋರ್ಟಿವ್ ಆ್ಯಂಡ್ ಲೈಕ್ ತುಂಬ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಸೊ ಅವ್ರಿಗೆ ಒಳ್ಳೇದಾಗಬೇಕು. ಬಿಕಾಸ್ ಯುನೋ ಇಲ್ಲಿ ಏನಾಗ್ತಾರೆ ಅಂದರೆ, ಪ್ರೊಡ್ಯೂಸರ್ಸ್ ಬರ್ತಾರೆ, ಯಾವುದೋ ಒಂದು ಕಾರಣದಿಂದ ದೇ ಡೋಂಟ್ ಗೆಟ್ ಗುಡ್ ಟೀಮ್ ಆರ್ ಮೇ ಬಿ ಸಮ್ ಅದರ್ ರೀಸನ್ ಡಿಸಪಾಯಿಂಟ್ ಆಗಿ ಹೊರಟೋಗ್ತಾರೆ. ಬಟ್ ಈ ಥರ ಬಂದಾಗ ಇಟ್ಸ್ ಇಂಡಸ್ಟ್ರಿ ರೆಸ್ಪಾನ್ಸಿಬಿಲಿಟಿ ಅವ್ರನ್ನ ಪ್ರಿಸರ್ವ್ ಮಾಡ್ಕೊಳ್ಳೋದು. ಸೊ ಐ ವಿಶ್ ಲಕ್ ಫಾರ್ ದೆಮ್. ನಿಮ್ಮ ಸಿನಿಮಾ ಹೀರೋಯಿನ್ ಆಗಿರುವಂತ ಸಿನಿಮಾ ತೆರೆಗೆ ಬರ್ತಾ ಇದೆ, ಏನ್ ಹೇಳಕ್ ಇಷ್ಟಪಡ್ತೀರಾ? ಫಸ್ಟ್ ಆಫ್ ಆಲ್ ತುಂಬ ಖುಷಿ ಆಗ್ತಾ ಇದೆ. May 15ಕ್ಕೆ ನಮ್ಮ ಶೇರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನ್ಯೂ ಕಮರ್ಸ್ಗೆ ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, May 15ಕ್ಕೆ ಶೇರ್ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆಯಾಗ್ತಾ ಇದೆ. ಹಲವು ಪಾತ್ರಗಳು ವಿಭಿನ್ನ ಗೆಟಪ್ ಮೂಲಕ ಥಿಯೇಟರ್ ನಲ್ಲಿ ರಂಜಿಸಕ್ಕೆ ರೆಡಿಯಾಗಿ ನಿಂತಿದೆ. ಪ್ರತಿಯೊಬ್ರು ಈ ಸಿನಿಮಾವನ್ನ ಥಿಯೇಟರ್ಗೆ ಬಂದು ನೋಡಿ, ಒಂದಿಷ್ಟು ಮನರಂಜನೆ ನಿಮಗೆ ಪಕ್ಕಾ ಸಿಗುತ್ತೆ ಅನ್ನುವಂಥ ಭರವಸೆಯಲ್ಲಿ ಚಿತ್ರತಂಡ ಇದೆ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.